ಸಾಕು ಸರ್ ಮೊಬೈಲ್. ಬನ್ನಿ ಮಕ್ಕಳು ಬನ್ನಿ 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 ಈಗಾಗಲೇ ಈ ಒಂದು ದಿನ ತಮ್ಮೆಲ್ಲರ ಸಹಯೋಗದೊಂದಿಗೆ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಆರ್ಗನೈಸ್ ಆಗಿರುವಂತಹ ಕುಂದಾಪುರ ತಾಲೂಕಿನ ಪ್ರೆಸ್ ಕ್ಲಬ್ ಮೆಂಬರ್ಸ್ ಮತ್ತು ನಮ್ಮ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೀಮ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಮತ್ತು ಪಬ್ಲಿಕ್ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು. ಈಗ ವಿಶ್ವ ಪರಿಸರ ದಿನದ ಆ ಒಂದು ಇದನ್ನು ಇಟ್ಕೊಂಡ್ಬಿಟ್ಟು ನಾವು ಸುಮಾರು ಗಿಡಗಳನ್ನ ಮಾಡ್ತಾ ಇದ್ದೇವೆ. ಬಟ್ ಒಂದೇ ಒಂದು ವಿನಂತಿ ನಮ್ಮ ಎಲ್ಲ ಮಕ್ಕಳಿಗೆ ನನ್ನ ಕಡೆ, ಎನ್ವಿರಾನ್ಮೆಂಟಲ್ ಪಾಸಿಟಿವ್ ಆಕ್ಷನ್ಸ್ ಅಂತ. ಬೇಸಿಕಲಿ ನಾವು ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ಅದರಲ್ಲಿ ನಾವು ಮಾಡುವಂಥ ಕ್ರಮದಿಂದ ಎನ್ವಿರಾನ್ಮೆಂಟ್ ಮೇಲೆ ಇರುವಂಥ ಇಂಪ್ಯಾಕ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಈ ಅರ್ಥ ಮಾಡುವಂಥದ್ದು ಮೊದಲನೇ ಹೆಜ್ಜೆ ಆಗ್ತದೆ. ತದನಂತರ ನಾವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಾವು ಅದನ್ನು ಯಾವ ರೀತಿ ಅದನ್ನು ಎನ್ವಿರಾನ್ಮೆಂಟ್ಗೆ ಪಾಸಿಟಿವ್ ಇರುವಂಥ ರೀತಿಯಲ್ಲಿ, ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ಮಕ್ಕಳಿಗೆ ಹೇಳ್ಬೇಕಂದ್ರೆ, ಈ ಚಾಕ್ಲೇಟ್ ಪೇಪರ್ನೇ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ, ಅಥವಾ ನೀರಿನ ಬಾಟಲ್ನಿಂದ. ಈಗ ನಾವು ಒಂದು ಪ್ಲಾಸ್ಟಿಕ್ ಅನ್ನ ಬೀಸಾಕ್ತಾ ಇದ್ದೇವೆ, ಅದರಿಂದಾಗಿ ಎನ್ವಿರಾನ್ಮೆಂಟ್ಗೆ ಏನ್ ಆಗ್ತದೆ ಅಂತ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಂಡ್ರೆ, ದ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಎನ್ವಿರಾನ್ಮೆಂಟಲ್ಗೆ ಸಂಬಂಧಪಟ್ಟಂಗೆ ನಾವು ಏನ್ ಪಾಸಿಟಿವ್ ಆಕ್ಷನ್ ತಗೊಳ್ಬೇಕಂತ ಒಂದು ವಿಚಾರ ಅಲ್ಲಿಂದನೇ ನಮಗೆ ಪ್ರಾರಂಭ ಆಗುವಂಥದ್ದು. ಸೊ ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ನಾವು ಗಮನ ಕೊಡ್ಲಿಕ್ಕೆ ಶುರು ಮಾಡಬೇಕಂತ ಇರೋದು ನಂದು ಮೊದಲನೇ ರಿಕ್ವೆಸ್ಟ್. ನಮ್ಮ ಸ್ಟೂಡೆಂಟ್ ಸುಮಾರು ಜನ ಇದ್ದೀರಿ ಇಲ್ಲಿ. ಮೊದಲನೇ ರಿಕ್ವೆಸ್ಟ್ ನಂದು ಏನಂದ್ರೆ, ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಿಂದ ಎನ್ವಿರಾನ್ಮೆಂಟ್ ಮೇಲೆ ಯಾವ ರೀತಿ ಪರಿಮಾಣ ಅಥವಾ ಇಂಪ್ಯಾಕ್ಟ್ ಇದೆ ಅಂತನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನೀವು ಅದ್ರ ಬಗ್ಗೆ ಪಾಸಿಟಿವ್ ಆಕ್ಷನ್ ತಕೊಳ್ಳೋದನ್ನ ಎರಡನೇ ವಿಚಾರ ನಾವು ಆಮೇಲೆ ನೋಡೋಣ. ಯಾಕೆಂದ್ರೆ ಇನ್ನು ನಮಗೆ ಸಾಕಷ್ಟು ಕಾಲಾವಕಾಶ ಇದೆ. ನಾಳೆ ಬರುವಂತಹ ಸೊಸೈಟಿ, ನಾಳೆ ಬರುವಂತಹ ಜನರೇಷನ್ದು ನೀವೇ ಎಲ್ಲರೂ, ಹೌದಲ್ವಾ? ಸೊ ಫಸ್ಟು ಈ ಒಂದು ಇದನ್ನ ತಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಲ್ ಐಮ್ ಆಸ್ಕಿಂಗ್ ಅಸ್ ಒಂದು ಪ್ಲೈನ್ ಅಬ್ಸರ್ವೇಷನ್, ನಾವು ಇವತ್ತು ಮಾಡ್ತಾ ಇರೋದು ಅದರಿಂದಾಗಿ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಎಂಬ ವಿಚಾರವನ್ನ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಟೋಮ್ಯಾಟಿಕಲಿ ನಮ್ಮ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಒಂದು ಪಾಸಿಟಿವ್ ಬದಲಾವಣೆ ಶುರು ಆಗ್ತದೆ. ಇದು ಒಂದು ವಿಚಾರ. ಇನ್ನೊಂದು ಪಾಯಿಂಟ್ ನಮ್ಮ ಎಲ್ಲರಿಗೂ ನಾನು ತಿಳಿಸ್ಲಿಕ್ಕೆ ಏನ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳ್ಳೋಣ, ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಹೇಳ್ತಾ ಇದ್ದೀನಿ. ಪ್ರಾಪರ್ಟಿ ನಮ್ಮ ತಂದೆಯಿಂದ ಅಥವಾ ನಮ್ಮ ಪ್ಯಾರೆಂಟ್ಸ್ ಇಂದ ಮಕ್ಕಳಿಗೆ ಬರ್ತದೆ. ಯಾವುದೋ ಒಂದು ಮನೆ ಆಗ್ಲಿ, ಒಂದು ಜಮೀನಾಗ್ಲಿ, ಅಥವಾ ಒಂದು ಕಾರ್ ಆಗ್ಲಿ. ಆದ್ರೆ ಎನ್ವಿರಾನ್ಮೆಂಟ್ ಹೇಗೆ ಅಂದ್ರೆ, ನಿಮ್ಮ ಮಕ್ಕಳಿಂದ ನೀವು ಒಂದು ಲೋನ್ ಅಲ್ಲಿ ತಕೊಂಡು ಬಳಸ್ತಾ ಇದ್ದೀರಿ ಅಂತ ಒಂದು ಭಾವನೆ. ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ಒಂದು ಪರಿಸರದ ಮೇಲೆ ನೀವು ಮಾಡುವಂತಹ ಇಂಪ್ಯಾಕ್ಟ್ ಏನಿದೆ, ನಿಮಗೆ ಎಫೆಕ್ಟ್ ಆಗೋದಕ್ಕಿಂತ, ಈಗ ನಾನ್ ಮಾಡೋ ಕೆಲಸ ನನಗಿಂತ ನಿಮ್ಮ ಮೇಲೆ ಎಫೆಕ್ಟ್ ಜಾಸ್ತಿ ಆಗ್ತದೆ. ನೀವು ಮಾಡೋ ಕೆಲಸ ನಿಮಗಿಂತ ನಿಮ್ಮ ಮುಂದಿನ ಜನರೇಷನ್ಗೆ ಎಫೆಕ್ಟ್ ಆಗ್ತದೆ. ನನಗಿಂತ ಸೀನಿಯರ್ಸ್ ಇರೋರು ಅವ್ರು ಮಾಡಿರೋ ಕೆಲಸ ಅವರಿಂದಾಗಿ ನನಗೆ ಇಂಪ್ಯಾಕ್ಟ್ ಆಗ್ತದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಅನ್ಲೈಕ್ ಅ ನಾರ್ಮಲ್ ಸಿಸ್ಟಮ್ ಆಫ್ ಪ್ರಾಪರ್ಟಿ, ನಾವು ಹೇಗೆ ನಮ್ಮ ತಂದೆಯವರು ನಮಗೆ ಅಕ್ಯುಮುಲೇಟ್ ಮಾಡಿ ಇಟ್ಟಿರುವಂತಹ ಒಂದು ಮನೆ ಆಗ್ಲಿ ಅಥವಾ ಯಾವುದೋ ಒಂದು ಆಸ್ತಿ ಆಗ್ಲಿ ನಮಗೆ ಫಲ ಸಿಗ್ತದೆ ಅದರಿಂದಾಗಿ. ಆದ್ರೆ ಎನ್ವಿರಾನ್ಮೆಂಟ್ ಸಮಥಿಂಗ್ ಲೈಕ್ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ ಅಂತ ಹೇಳ್ತಾರೆ. ಎಲ್ಲರಿಗೂ ಅದರಲ್ಲಿ ಹಕ್ಕಿದೆ, ಆದ್ರೆ ಯಾರಿಗೆ ಅದ್ರ ಮೇಲೆ ಜವಾಬ್ದಾರಿ ಇದೆ ಅಂತ ಮಾತಾಡ್ಲಿಕ್ಕೆ ಅಥವಾ ಕೇಳಲಿಕ್ಕೆ ಹೋದ್ರೆ ಇಟ್ ಇಸ್ ಸೋ ಡೈಲ್ಯೂಟೆಡ್.
ನಾವು ಮಾಡುವಂತ ಪ್ರತಿಯೊಂದು ಎನ್ವಿರಾನ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಇರ್ತದೆ. ಬಟ್ ಆ ಒಂದು ಎನ್ವಿರಾನ್ಮೆಂಟ್ ನ ಕಾಪಾಡೋ ಜವಾಬ್ದಾರಿ ಯಾರ ಮೇಲೆ ಇದೆ ಅಂತ ಪ್ರತ್ಯೇಕವಾಗಿ ಹುಡುಕ್ಲಿಕ್ಕೆ ಹೋದ್ರೆ ಪ್ರತ್ಯೇಕವಾಗಿ ಇಂಥವ್ರದ್ದೇ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಮ್ಮ ಮನೆ ಸುತ್ತ ಇಟ್ಕೊಳ್ಬೇಕಂದ್ರೆ ಜವಾಬ್ದಾರಿನೂ ನಮ್ದು. ಆ ಮನೆ ಸುತ್ತ ಇದ್ರೆ ಫಲ ಸಿಕ್ಕುವಂಥದ್ದು ನಮಗೆ. ಈ ಒಂದು ಕೀ ಡಿಫರೆನ್ಸ್ ಎನ್ವಿರಾನ್ಮೆಂಟ್ಗೂ ಇಂಡಿವಿಜುವಲ್ ಪ್ರಾಪರ್ಟಿಗೆ ಇರುವಂತಹ ಒಂದು ವ್ಯತ್ಯಾಸ. ಯಾಕೆ ಈ ಒಂದು ಮಾತು ಹೇಳ್ತಾ ಇದೀನಿ ಅಂದ್ರೆ, ಸಾರ್ವಜನಿಕರಾಗಿ ಅಥವಾ ಈ ಒಂದು ಸೊಸೈಟಿಯಲ್ಲಿ ಇರುವಂತಹ ಒಂದು ಸಿಟಿಸನ್ ಆಗಿ ಈ ಎಲ್ಲ ಪಾಸಿಟಿವ್ ಬೆನಿಫಿಟ್ಸ್ ಆಗಲಿ ನೆಗೆಟಿವ್ ಬೆನಿಫಿಟ್ಸ್ ಆಗಲಿ ಅದನ್ನ ಅನುಭವಿಸೋರು ನಾವೇ. ಆದ್ರೆ ಆ ಒಂದು ಪಾಸಿಟಿವ್ ಬೆನಿಫಿಟ್ ಆಗಲಿ ನೆಗೆಟಿವ್ ಬೆನಿಫಿಟ್ ಆಗಲಿ ಅದನ್ನ ಸೃಷ್ಟಿ ಮಾಡುವಂಥದ್ದು ಅಥವಾ ಅದಕ್ಕೆ ಭಾಗವಹಿಸುವಂತಹ ಕೆಲಸ ಎಲ್ಲರದ್ದು ಇದ್ರೂ ಪ್ರತಿಯೊಬ್ಬರು ಜವಾಬ್ದಾರಿ ಆಗಿರ್ತದೆ. ಆದ್ರೆ ಇಂಥವರೇ ಜವಾಬ್ದಾರಿ ಅಂತ ಒಬ್ಬರನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಇಂಡಿವಿಜುವಲ್ ಆಗಿ ಆಕ್ಟ್ ಮಾಡೋದಕ್ಕಿಂತ ಯೂನಿಫೈಡ್ ಆಗಿ ಒಂದು ಕ್ರಮವನ್ನ ನಾವು ತಕೊಂಡ್ರೆ ಮಾತ್ರ ಈ ಒಂದು ಎನ್ವಿರಾನ್ಮೆಂಟ್ ಅನ್ನ ನಾವು ಉಳಿಸೋದಂತ ಹೇಳೋದು ಬೇಡ. ಎನ್ವಿರಾನ್ಮೆಂಟ್ ನಮ್ಮನ್ನ ಉಳಿಸ್ತಾ ಇದೆ, ಅದು ಬೇರೆ ವಿಚಾರ. ನಾವು ಎನ್ವಿರಾನ್ಮೆಂಟ್ ನ ಉಳಿಸೋದಲ್ಲ. ವಿ ಶುಡ್ ಬಿ ಆಕ್ಟಿಂಗ್ as a part of the environment and we should ensure that we are not leaving a negative impact. ಸೊ ಅಗೇನ್ ನಾನು ಮೊದಲನೇ ಹೇಳಿ ಒಂದೇ ಒಂದು ಮಾತನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ಸಣ್ಣ ಕೆಲಸ ಕಾರ್ಯ ಮಾಡಿದ್ರು ಅದರಿಂದಾಗಿ ಪರಿಸರದ ಮೇಲೆ ಏನು ಪರಿಣಾಮ ಆಗ್ತದೆ ಎಂಬ ಒಂದು ಥಾಟ್ ಪ್ರಾಸೆಸ್ ನಿಮ್ಮ ಎಲ್ಲರೂ ಮೈಂಡ್ ಅಲ್ಲಿ ಬರಲಿ. ಅದ ನಂತರ ನಾನ್ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ, ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ನಾನು ಹೇಳುವ ಅವಶ್ಯಕತೆನೇ ಬರೋದಿಲ್ಲ. ನಿಮಗೆ ಗೊತ್ತಾಗ್ತದೆ ನಾನು ಮಾಡೋದು ಸರಿನಾ ಅಥವಾ ತಪ್ಪಾ ಅಥವಾ ಇನ್ನು ನಾನು ಯಾವ ರೀತಿ ಮಾಡಬೇಕು ಅಂತ. ಸೊ ದ ಫೈನಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್ ಇಸ್ ದಿಸ್: ಏನೇ ಒಂದು ಇದು ಮಾಡುವಾಗ ಅದರಿಂದಾಗಿ ಪರಿಮಾಣ ಏನಿದೆ ಆ ಒಂದು ಯೋಚನೆಯನ್ನ ನಿಮ್ಮ ಮೈಂಡ್ ಅಲ್ಲಿ ತಕೊಂಡ್ ಬರ್ಬೇಕು ಅಂತ ಒಂದು ಮಾತನ್ನ ಮಕ್ಕಳೆಲ್ಲರಿಗೂ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅಂದ್ರೆ ಸತೀಶ್ ಸುರೇಶ್ ಅಲ್ಲಿ ಯಾರು ಮೊಬೈಲ್ ಕೊಟ್ಟು ಹೋಗೋರಮ್ಮರ ಓಕೆ ರೆಡಿ. ಒಂದು ನಿಮಿಷ ಸರ್. ಸ್ವಲ್ಪ ಹಿಂದೆ ರೆಡಿ ಇಲ್ಲಿ ಸಂತತಮಹಂ ದಂತಿ ಕುಂಜರಮುಖಂ ಮಂತಕಾಂತಕಸುತಂ ತಮಿಹ ಶ್ರೀ ವಿಘ್ನರಾಜ ಭಜೆ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ ಹಂ ಭಜೆ ಹಂ ಭಜೆ ಹಂ ಭಜೆ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಕನಕ ಕೇಯೂರಾರಾವಳಿ ಕಲಿತ ಗಂಭೀರ ಗೌರಗಿರಿ ಶೋಭಂ ಶುಶೋಭಂ. ಕನಕ ಕೇಯೂರಾರಾವಳಿ ಕಲಿತ ಗಂಭೀರ ಗೌರಗಿರಿ ಶೋಭಂ ಶುಶೋಭಂ. ಕಾಮಾದಿ ಭಯಭರಿತ ಮೋದ ಮದ ಕಲಿ ಕಲುಷ ಕಂಠಿತ ಮಕಂಡ ಪ್ರತಾಪಂ. ಕಾಮಾದಿ ಭಯಭರಿತ ಮೋದ ಮದ ಕಲಿ ಕಲುಷ ಕಂಠಿತ ಮಕಂಡ ಪ್ರತಾಪಂ. ಸನಕ ಸುತ ನಾರದ ಪದಂಜಲಿ ಪರಾಶರ ಮತಂಗ ಮುನಿ ಸಂಗ ಸಲಾಪಂ. ಸತ್ಯ ಪರಮಾಪ್ಸನಯನ ಪ್ರಮುದ ಮುಕ್ತಿಕರ ತತ್ವಮಸಿ ನಿತ್ಯಧಿಕಮಾದಿ ಸ್ವರೂಪಂ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ ಹಂ ಭಜೆ ಹಂ ಭಜೆ ಹಂ ಭಜೆ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಪರಿಸರ ದಿನಾಚರಣೆಗೆ ಆಗಮಿಸಿದಂತಹ ಎಲ್ಲರನ್ನ ಸ್ವಾಗತಿಸಿಕೊಳ್ಳುತ್ತಾ, ಈಗಾಗಲೇ ಕಾರ್ಯಕ್ರಮ ನಿರೂಪಕರು ಹೇಳಿದ್ದಾರೆ ನಮ್ಮ ಸಂಘ ಯಾವುದೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಅಂತೇಳಿ ಹೇಳಿ. ನಾವು ಪತ್ರಕರ್ತರಾದವರು
ಖಾಲಿ ಪರಿಸರ ಕಾಳಜಿಯ ಕುರಿತು ವರದಿಗಳನ್ನ ಮಾಡುವುದು, ವಿಶೇಷ ಲೇಖನಗಳನ್ನ ಮಾಡುವುದರ ಜೊತೆಗೆ ಹೆಚ್ಚಿನ ಮಹತ್ವವನ್ನು ಕೂಡ ಈಗಾಗಲೇ ಶಾಲಾ ಕಾಲೇಜುಗಳನ್ನು ನೀಡಿದ್ದೇವೆ. ಈಗಾಗಲೇ ರಾಜ್ಯ ಸಂಘದ ಸುತ್ತೋಲೆಯಂತೆ ಜಿಲ್ಲಾ ಸಂಘದ ಮಾರ್ಗದರ್ಶನದಲ್ಲಿ ತಾಲೂಕು ಸಂಘದ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಈ ಬಸವನಹಳ್ಳಿ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾದ ನಾಗರಾಜ್ ರಾಯಪ್ಪನಮಟ್ಟಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಈಗಾಗಲೇ ಅನುಪಮ ಕಾರ್ಯಕ್ರಮವನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಂತ ಸದಸ್ಯರಾಗಿರ್ತಕ್ಕಂತಹ ಗಿಡವನ್ನ ಹಸ್ತಾಂತರಿಸುವ ಮೂಲಕ ಈ ಸಭಾ ವೇದಿಕೆಗೆ ಚಾಲನೆಯನ್ನ ನೀಡುತ್ತಿರುವಂತಹ ಜಾನ್ ಡಿಸೋಜ ಅವರಿಗೆ ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಮಾತನ್ನ ಕೇಳಿದ್ವಿ. ಮನೆ ನಮ್ಮ ಶಾಲೆ, ಜನನಿ ತಾಯಿಯೇ ನಮಗೆ ಗುರು, ಮತ್ತೆ ಜನನಿ ತಾಯಿಯಿಂದ ನಾವು ಕಲಿತವರು ಪುಣ್ಯವಂತರು ಅಂತೇಳಿ. ಸೊ ಇಲ್ಲಿ ಮನೆ ಅಂದ್ರೆ ಕೇವಲ ನಾವು ವಾಸಿಸುವ ಒಂದು 4 ಗೋಡೆಯ ಒಂದು ಮನೆ ಅಲ್ಲ. ಮನೆ ಅಂದ್ರೆ ಸಮಸ್ತ ನಾವು ಜೀವಿ ಸಂಕುಲಗಳು ಜೀವಿಸ್ತಿರುವ ಈ ಭೂಮಿ. ಸೊ ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ನವಗ್ರಹಗಳಲ್ಲಿ ಭೂಮಿ ಒಂದು ಮಾತ್ರ ಒಂದು ವಾಸಿಸಲು ಯೋಗ್ಯವಾಗಿರುವ ಒಂದು ಗ್ರಹ. ನಾವು ಪೌರಾಣಿಕವಾಗಿ ಹೇಳ್ಬೇಕಂದ್ರೆ ಸುಮಾರು 82 ಲಕ್ಷ ಜೀವಿ ಸಂಕುಲಗಳು ಈ ಭೂಮಿಯಲ್ಲಿ ವಾಸಿಸ್ತಾ ಇವೆ. ಇನ್ನೊಂದು, ನಮ್ಮ ರಾಷ್ಟ್ರಕವಿ, ನಮ್ಮ ಮೊದಲ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಲೆಗಳಲ್ಲಿ ಮದುಮಗಳು ಅಂತ ಒಂದು ಕಾದಂಬರಿ ಇದೆ. ಆ ಕಾದಂಬರಿಯಲ್ಲಿ ಒಂದು ಮಾತು ಬರುತ್ತೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ ಅಂತೇಳಿ. ಪ್ರಕೃತಿಯಲ್ಲಿ ಯಾವುದು ಕೂಡ ವ್ಯರ್ಥವಲ್ಲ, ಎಲ್ಲದಕ್ಕೂ ಒಂದು ರೋಲ್ ಇದೆ. ಕಾಡು, ಬೆಟ್ಟಗುಡ್ಡಗಳು, ನದಿ, ಇರುವೆ, ಜೇನ್ನೋಣ, ಗೆದ್ದಲು ಹುಳ, ಹುಲಿ, ಆನೆ, ಇವಕ್ಕೆಲ್ಲ ಒಂದು ರೋಲ್ ಇದೆ. ಇವೆಲ್ಲ ಒಂದು ಇವ ನಡುವೆ ಒಂದು ಅನುಬಂಧ ಇದೆ. ಈ ಅನುಬಂಧದಿಂದ ನಮ್ಮ ಪ್ರಕೃತಿಯ ಒಂದು ಸಮತೋಲನದಲ್ಲಿ ಇರ್ತಾ ಇದೆ. ನಮ್ಗೆಲ್ಲ ಹೇಳ್ತಾರೆ, ಈಗ ನಮ್ಮ ಪ್ರಕೃತಿಯಲ್ಲಿ ಜೇನ್ನೋಣ ಇಲ್ಲ ಅಂತ ಹೇಳಿದ್ರೆ ಕೆಲವೇ ವರ್ಷದಲ್ಲಿ ಭೂಮಿ ಕೂಡ ಎಂಡ್ ಆಗತ್ತೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಈ ಭೂಮಿಯಲ್ಲಿ ಏನು ವಾಸಿಸಿರುವ ಎಲ್ಲ ಜೀವಿಗಳ ಜೊತೆಗೆ ಮನುಷ್ಯ ಒಂದು ಸಮತೋಲನದ ಜೀವನ ನಡೆಸಬೇಕು. ಈ ಸಮತೋಲನದಲ್ಲಿ ಸ್ವಲ್ಪ ಒಂದು ಡಿಫ್ರೆನ್ಸ್ ಆದ್ರೆ ತುಂಬಾ ಅದರ ಎಫೆಕ್ಟ್ ತುಂಬಾ ಇರುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ, ಈಗ ನಮ್ಗೆ ಎಲ್ಲ ಗೊತ್ತಿರುವ ಹಾಗೆ, ನಾವು ಕಾಡಿಂದ ಆಮ್ಲಜನಕ ಪಡಿತೇವೆ, ನಾವು ಆಮ್ಲಜನಕ ಉಸಿರಾಡಿ ಇಂಗಾಲ ಡೈಆಕ್ಸೈಡ್ ಬಿಡ್ತೇವೆ. ಮರಗಳು ಅಥವಾ ಗಿಡ ಮರಗಳು ಆಮ್ಲಜನಕವನ್ನು ಹೊರಗಡೆ ಬಿಟ್ಟು ಇಂಗಾಲ ಡೈಆಕ್ಸೈಡ್ ಒಳಗಡೆ ತಗೊಳ್ತವೆ. ಸೊ ನಮ್ಮ ಒಂದು ಶ್ವಾಸಕೋಶದ ರಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತು, ಚಿತ್ರಣ ನೋಡಿದ್ರೆ ಒಂದು ಮರದ ಟೈಪ್ ರಚನೆ ಅನ್ಸುತ್ತೆ. ಸೊ ಹಾಗಾಗಿ ನಮ್ಮ ಒಳಗೆ ಒಂದು ಮರ ಇದೆ. ಅದೇ ರೀತಿ ಮರಗಳು ನಮ್ಗೆ ಬೇಕಾದ ಜೀವಾನಿಲವನ್ನು ಕೊಡುತ್ತೆ. ಅದು ಒಂದು ಶ್ವಾಸಕೋಶ ಅಂತೇಳಿ ನಾವು ತಿಳ್ಕೊಳ್ಬಹುದು. ಸೊ ಭೂಮಿಯನ್ನ ಕೂಡ, ಅದಕ್ಕೆ ಭೂಮಿಯಲ್ಲಿ ಒಂದು ಇದೆ, ಭೂಮಿಯನ್ನ ಬ್ಲೂ ಪ್ಲಾನೆಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ನೀರು ಇರೋದ್ರಿಂದ ಅದು ಒಂದು ನೀಲಿ ಗ್ರಹ ಅಂತ ಹೇಳ್ತಾರೆ. ಸೊ ನಾವು ಭೂಮಿಯಲ್ಲಿ ನಾವು ಮುಖ್ಯವಾಗಿ ನಾವು ಏನು ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ನಾವು ನೋಡ್ಕೊಂಡು ಹೋದ್ರೆ, ನಾವು ಪ್ರತಿಯೊಂದು ನಾವು ಸೇವಿಸುವ ಆಹಾರ ಕೂಡ ಒಂದು ಅರಣ್ಯದಿಂದ ಬಂದಿದೆ. ನಾವು ಈಗ ಏನು ನಾವು ಚಿಕನಿಂದ ಸ್ಟಾರ್ಟ್ ಮಾಡಿ ಕುರಿ ಆಯಿತು, ಪಿಗ್ಗಳಾಯಿತು, ಅಥವಾ ನಮ್ಮ ಆಹಾರದ ಮುಖ್ಯ ಹಾಲು ಮುಂತಾದ ಪದಾರ್ಥಗಳಿಗೆ ಅವಶ್ಯ ಇರುವ ದನ ಕರುಗಳನ್ನು ಕೂಡ ಎಲ್ಲ ಕೂಡ ಒಂದು ಮೂಲವಾಗಿ ಅರಣ್ಯವಾಸಿಗಳಿದ್ವು. ಅವನ್ನ ಮನುಷ್ಯ ತಗೊಂಡ್ಬಂದು ಡೊಮೆಸ್ಟಿಕೇಟ್ ಮಾಡಿ ಅದನ್ನ ಬೆಳೆಸ್ಕೊಂಡ. ಅದೇ ರೀತಿ
ನಾವು ಉಪಯೋಗಿಸುವ ಆಹಾರ ಧಾನ್ಯಗಳು ಕೂಡ ಫುಡ್ ಬಾಸ್ಕೆಟ್ ಅಲ್ಲಿ ಏನನ್ನ ನಾವು ಯೂಸ್ ಮಾಡ್ತೀವಿ, ಅಕ್ಕಿ ಅಥವಾ ಗೋಧಿ, ವಿವಿಧ ಎಲ್ಲ ಧಾನ್ಯಗಳು ಕೂಡ ಅದ್ರ 70% ಧಾನ್ಯಗಳು ಕೂಡ ಅರಣ್ಯದಿಂದ ಮೂಲವಾಗಿ ಬಂದಿದೆ. ಅದನ್ನ ಆಮೇಲೆ ನಾವು ಅದನ್ನ ಹೈಬ್ರಿಡ್ ವೆರೈಟಿಗಳನ್ನು ಮಾಡಿ ನಮ್ಗೆ ಬೇಕಾದಾಗ ನಾವು ಅದನ್ನ ಚೇಂಜ್ ಮಾಡ್ಕೊಂಡಿದ್ವಿ. ಈಗ ಮನುಷ್ಯ ಮತ್ತು ಒಂದು ಪ್ರಕೃತಿಯ ಒಂದು ಸಹಬಾಳ್ವೆಯಲ್ಲಿ ವ್ಯತ್ಯಯ ಆದ್ರೆ ಏನ್ ಇಫೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಒಂದೆರಡು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಪೊಲ್ಯೂಷನ್ ಇವೆಲ್ಲ ಹೇಳಿದ್ರೆ ನಿಮ್ಗೆಲ್ಲ ಬೋರ್ ಅನ್ಸುತ್ತೆ, ಯಾಕಂದ್ರೆ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯನೇ. ಯಾರಿಗೂ ಕೂಡ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಒಂದು ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಈ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ಬಹಳಷ್ಟು ಜನ ನಾವೆಲ್ಲ ಸ್ವಲ್ಪ 40-45 ವರ್ಷ ಅಥವಾ 50 ವರ್ಷ ಇದ್ರು ಬಹಳಷ್ಟು ಜನ ಇದೀವಿ ಇಲ್ಲಿ. ಸೊ ನಾವು ಹಿಂದೆ ನಮ್ಗೆ ನವಿಲುಗಳೆಲ್ಲೂ ಕಾಣ್ತಾ ಇರ್ಲಿಲ್ಲ. ನಾವು ಎಲ್ಲೋ ಒಂದು ಬಹಳ ಕಷ್ಟ ಆಗ್ತಿತ್ತು ನವಿಲುಗಳು ಕಾಣೋದು. ಈಗ ನಾವು ಎಲ್ಲಿ ನೋಡಿದ್ರು ಕೂಡ ನವಿಲುಗಳು ಕಾಣ್ತಾ ಇದೆ. ನವಿಲುಗಳು ಕಾಣ್ತಾ ಇದೆ. ನವಿಲು ನಮ್ಮ ರಾಷ್ಟ್ರ ಪಕ್ಷಿ, ಆಯ್ತಾ. ಸೊ ನವಿಲು ತುಂಬಾ ಸುಂದರ ಒಂದು ಪಕ್ಷಿ, ಹಾಗಾಗಿ ನವಿಲುಗಳ ಸಂಖ್ಯೆ ಜಾಸ್ತಿ ಆದ್ರೆ ತುಂಬಾ ಒಳ್ಳೆ ವಿಷಯ ಅನ್ಕ, ಹೌದಾ. ನವಿಲುಗಳ ಸಂಖ್ಯೆ ತುಂಬಾ ಆಗಿದೆ, ಎಲ್ಲ ಭೂಮಿಲೂ ಕೂಡ ನವಿಲುಗಳು ಕಾಣ್ತಾ ಇದೆ. ಇದಕ್ಕೆ ಯಾಕೆ ನವಿಲುಗಳು ಜಾಸ್ತಿ ಆಗಿದೆ? ಹಿಂದೆ ಈ ಕೆಲವು ಅರಣ್ಯದಲ್ಲಿ ಅಥವಾ ನಾವೆಲ್ಲ ಕಡೆ ಸುತ್ತಮುತ್ತ ಎಲ್ಲ ಕಾಡಿರ್ತಿತ್ತು. ಆ ಕಾಡಲ್ಲಿ ಬಹಳಷ್ಟು ಪ್ರಾಣಿಗಳಿರ್ತಿದ್ವು. ತೋಳ ಆಯ್ತು, ನರಿ ಆಯ್ತು, ಮುಂಗುಸಿ, ಈ ಸಿವೆಟ್ ಕ್ಯಾಟ್ ಅಂತ ಹೇಳ್ತಾರೆ, ಪುನುಗುಬೆಕ್ಕು, ಮತ್ತೆ ಬಹಳಷ್ಟು ಸಣ್ಣ ಸಣ್ಣ ಪ್ರಿಡೇಟರ್ಸ್ಗಳು ಇವೆಲ್ಲ ಇರ್ತಿದ್ವು. ಇವೇನ್ ಮಾಡ್ತಾ ಇದ್ವು, ನವಿಲಿನ ಮೊಟ್ಟೆಗಳನ್ನು ತಿಂತಾ ಇತ್ತು, ನವಿಲಿನ ಮರಿಗಳನ್ನ ಹಿಡಿತಾ ಇತ್ತು. ಹಾಗಾಗಿ ಆ ನವಿಲುಗಳ ಒಂದು ನಿಯಂತ್ರಣ, ನವಿಲುಗಳ ಸಂಖ್ಯೆ ನಿಯಂತ್ರಣದಲ್ಲಿ ಇರ್ತಾ ಇತ್ತು, ಒಂದು ಪ್ರಾಕೃತಿಕ ಸಮತೋಲನದಲ್ಲಿ ಇರ್ತಾ ಇತ್ತು. ಏನು ಫುಡ್ ಚೈನ್ ಅಲ್ಲಿ ಇದೆ, ಪ್ರೇ ಮತ್ತು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಅಂತ ಕೇಳಿದ್ರೆ ಅದರಲ್ಲಿ ಪ್ರೇ ಮತ್ತು ಪ್ರಿಡೇಟರ್ಸ್ ಈ ಬ್ಯಾಲೆನ್ಸ್ ಸರಿಯಾಗಿ ಇರಬೇಕು. ಸೊ ಈ ಬ್ಯಾಲೆನ್ಸ್ ಈಗ ನಾವು ಕಾಡು ನಾಶ ಮಾಡೋದ್ರಿಂದ ಇವೆಲ್ಲ ಏನು ಈ ಪ್ರಿಡೇಟರ್ಸ್ಗಳಿದ್ದು ಅಂದ್ರೆ ಸಣ್ಣ ಪುಟ್ಟ ಮಾಂಸಾಹಾರಿಗಳು, ದೊಡ್ಡ ಹುಲಿ ಚಿರತೆ ಎಲ್ಲ ನವಿಲಿನ ಮೊಟ್ಟೆ ತಿನ್ನೋ ಸಣ್ಣ ಮಾಂಸಾಹಾರಿಗಳ ಸಂಖ್ಯೆ ಕಡಿಮೆ ಆಗಿದೆ ಅರಣ್ಯ ನಾಶದಿಂದ. ಕಾಡನ್ನು ಕಡಿಮೆ ಆಗಿರೋದ್ರಿಂದ ಇವುಗಳ ಸಂಖ್ಯೆ ಕಡಿಮೆ ಆಗಿದೆ. ಅದರಿಂದ ನವಿಲಿನ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ನಾನು ಹೇಳಿದಾಗೆ ನವಿಲಿನ ಸಂಖ್ಯೆ ಜಾಸ್ತಿ ಏನಾಗ್ತದೆ, ಇದು ಕ್ರಾಪ್ ಡ್ಯಾಮೇಜ್ ಮಾಡುತ್ತೆ. ಭೂಮಿಯ ಏನು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ತುಂಬಾ ಡ್ಯಾಮೇಜಸ್ಗಳು ನವಿಲುಗಳು ಮಾಡ್ತಾ ಇದೆ. ಸೊ ಹಾಗಾಗಿ ನಮ್ಮ ಆಹಾರದ ಒಂದು ಉತ್ಪಾದನೆ ಕಡಿಮೆ ಆಗ್ತದೆ. ಸೊ ಇಲ್ಲೊಂದು ಪ್ರಾಕೃತಿಕ ಸಮತೋಲನ ಒಂದು ಡಿಸ್ಟರ್ಬ್ ಆಗಿದೆ. ಇದೇ ರೀತಿ ಇನ್ನೊಂದು ನಿಮ್ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ನಿಮ್ಮಲ್ಲಿ ನನ್ನ ಸ್ಟೂಡೆಂಟ್ಸ್ ಅಂತೂ ಯಾರು ಕೂಡ ರಣಹದ್ದುಗಳು ನೋಡಿರುವಂಗಿಲ್ಲ. ಈ ವಲ್ಚರ್ಸ್ ಅಥವಾ ರಣಹದ್ದುಗಳು ಅಂತ ಹೇಳ್ತೀವಿ, ಇವ್ ಯಾರಾದ್ರೂ ನೋಡಿದೀರಾ ಮಕ್ಕಳು? ಇಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಊರಲ್ಲಿ ರಣಹದ್ದುಗಳು ಕಾಣ್ತಾ ಇದ್ವು. ಈಗಲ್ ಅಥವಾ ಏನು ಗಿಡಗಳು ಅಂತ ಹೇಳ್ತಾರೆ, ಈಗಲ್ಸ್, ಇವು ತುಂಬಾ ಒಂದು ಆಕಾಶದಲ್ಲಿ ಓಡಾಡ್ತಾ ಇರ್ತಿದ್ವು. ಈ ರಣಹದ್ದುಗಳು ಏನ್ ಮಾಡುತ್ತೆ, ರಣಹದ್ದುಗಳು ಅದು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್, ಅಂದ್ರೆ ಒಂದು ಅಥವಾ ಕ್ಲೀನ್ಸರ್ಸ್. ಒಂದು ಪ್ರಕೃತಿಯಲ್ಲಿ ಅಥವಾ ನಾವು ಏನು ಮನುಷ್ಯ ಈಗೇನಾಗಿದೆ, ಅವನ ದಿನನಿತ್ಯದಲ್ಲಿ ಒಂದು ಇಲ್ಲೆಲ್ಲ ಕಡಿಮೆ, ಬಟ್ ಹೀಗೆ ನಾವು ಬಯಲುಸೀಮೆಲೆಲ್ಲ ಯಾವುದೇ ಒಂದು ದನ ಸತ್ರೆ ಅಥವಾ ಒಂದು ದನ ಕರು ಅಥವಾ ಎಮ್ಮೆ ಇವು ಎಲ್ಲ ಸತ್ರೆ ಅಲ್ಲೆಲ್ಲ ಅಥವಾ ಅಲ್ಲಿ ಅದಕ್ಕೆ ಬೆಂಕಿ ಹಚ್ಚಿ ಇದು ಮಾಡೋಲ್ಲ ಅಥವಾ ಭೂಮಿಯೊಳಗೆ ಹೂತಾಕಲ್ಲ. ಅವ್ರೇನ್ ಮಾಡ್ತಾರೆ, ತಗೊಂಡೋಗಿ ಒಂದ್ ಕಡೆ ಎಳೆದು ಜನ ವಸತಿ ಕಡಿಮೆ ಇರೋ ಕಡೆ ಬಿಡ್ತಾರೆ. ಅದನ್ನೆಲ್ಲ ಈ ಗಿಡಗಳು ತಿಂತಾ ಇದ್ವು, ವಲ್ಚರ್ಸ್ಗಳು. ಏನು ಗಿಡಗಳಲ್ಲ, ಸಾರಿ, ರಣಹದ್ದುಗಳು. ಈ ರಣಹದ್ದುಗಳು ತಿಂದು ಅದನ್ನ ನ್ಯಾಚುರಲ್ ಆಗಿ ಒಂದು ಸ್ಕ್ಯಾವೆಂಜಿಂಗ್ ಅಂದ್ರೆ ನಮ್ಮ ಪ್ರಕೃತಿಯನ್ನ ಕ್ಲೀನ್ ಮಾಡ್ತಾ ಇದ್ವು. ಈ ರಣಹದ್ದುಗಳ ಸಂಖ್ಯೆ 1990 ಈಚೆಗೆ 95% ಕಡಿಮೆ ಆಗಿದೆ, ಒಂದು ವೈಜ್ಞಾನಿಕ ಅಧ್ಯಯನ ಪ್ರಕಾರ. ಇದು ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಈ ಡೈಕ್ಲೋಫಿನಾಕ್ ಅಂತ ಒಂದು ಕೆಮಿಕಲ್, ಇದನ್ನ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಒಂದು ಏನು ಈ ಪಶುಗಳಿಗೆ, ಕುರಿಗಳಿಗೆ ಅಥವಾ ನಾವೇನು ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಗಳನ್ನ ಯೂಸ್ ಮಾಡೋ ಅವೆಲ್ಲ ಟ್ರೀಟ್ಮೆಂಟ್ಗೆ ಈ ಡೈಕ್ಲೋಫಿನಾಕ್ ಇಸ್ ಬೇಸಿಕಲಿ ಪೇನ್ ಕಿಲ್ಲರ್, ಅದನ್ನ ತುಂಬಾ ಯೂಸ್ ಮಾಡ್ತಾರೆ. ಸೊ ಆ ಡೈಕ್ಲೋಫಿನಾಕ್ ಇರೋ ಒಂದು ಮೀಟ್ ಅನ್ನ ತಿಂದ ಈ ರಣಹದ್ದುಗಳು ಅದರ ಕಿಡ್ನಿಯಲ್ಲಿ ಎಫೆಕ್ಟ್ ಆಗಿ ಸಾಯ್ತಾ ಇದಾವೆ. ಸೊ ಹಾಗಾಗಿ ಇದೆಲ್ಲ ಅಂದ್ರೆ ಇದು ಒಂದು 3-4 ವರ್ಷದಲ್ಲಿ ಆಗಿರೋ ವಿಷಯ ಅಲ್ಲ. ಒಂದು 20-25 ವರ್ಷ ಟೈಮಲ್ಲಿ ಈ ಟೈಪ್ ಒಂದು ಆಕ್ಷನ್ ಇಂದ ಟೋಟಲ್ ರಣಹದ್ದುಗಳು ಈಗ 95% ಅಳಿವಿ ಹೋಗಿದೆ. ನಮ್ಗೆ ಬೇಕಂದ್ರೆ ಕೂಡ ರಣಹದ್ದುಗಳು ಸಿಗಲ್ಲ. ಕರ್ನಾಟಕದಲ್ಲಂತೂ ತುಂಬಾ ರೇರ್ ಆಗಿದೆ. ಕೆಲವೊಂದು ಕಡೆ 1-2-3 ಕಡೆ ಅಷ್ಟೇ ನಾವು ರಣಹದ್ದುಗಳು ಸ್ವಲ್ಪ ಕಾಣ್ತೀವಿ ಅಷ್ಟೇ. ಸೊ ಈ ರಣಹದ್ದುಗಳು ಮಾಯ ಆಗಿದ ಕೂಡಲೇ
ನಮ್ಗೆ ಇನ್ನೊಂದು ತೊಂದರೆ ಆಗಿದೆ, ನಾಯಿಗಳು ಜಾಸ್ತಿ ಆಗಿದೆ. ಏನು ನಾವು ಸ್ಟ್ರೇ ಡಾಗ್ಸ್ ಅಂತ ಹೇಳ್ತೀವಿ, ಅವುಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಯಾಕಂದ್ರೆ ಏನು ಈ ರಣಹದ್ದುಗಳು ಏನು ಮನುಷ್ಯನ ತ್ಯಾಜ್ಯ ಅಥವಾ ಬಿಸಾಕಿದ ಮಾಂಸಾಹಾರಿ ತ್ಯಾಜ್ಯಗಳಾಯ್ತು. ಈ ನಾವೆಲ್ಲ ಸಣ್ಣಕ್ಕಿದ್ದಾಗ ಊರಲ್ಲಿ ಒಂದು ಸಣ್ಣ 1 ಅಥವಾ 2 ಪೌಲ್ಟ್ರಿ ಕೋಳಿ ಅಂಗಡಿಗಳು ಇರ್ತಾ ಇದ್ವು. ಊರಂದ್ರೆ ತಾಲೂಕಲ್ಲಿ ಹೇಳ್ತಾ ಇರೋದು. ಈಗ ಹಳ್ಳಿಯಲ್ಲಿ 3-4 ಕೋಳಿ ಅಂಗಡಿಗಳಾಗಿ. ಸೊ ಹಾಗಾಗಿ ಅಷ್ಟೊಂದು ಮಾಂಸಾಹಾರ ತ್ಯಾಜ್ಯಗಳನ್ನ ಜನರೇಷನ್ ಅಥವಾ ಇಕೋ ಫ್ರೆಂಡ್ಲಿ ಸಿಟಿಸನ್ ಆಗಿ ಆಗೋದು ಹೇಗೆ? ಮುಖ್ಯವಾಗಿ ಇಕೋ ಫ್ರೆಂಡ್ಲಿ ಸಿಟಿಸನ್ ಆಗ್ಬೇಕಂದ್ರೆ ಪರಿಸರಕ್ಕೆ ಪೂರಕವಾಗಿ ನಮ್ಮ ಜೀವನವನ್ನು ನಡೆಸಬೇಕು. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 51AG ನಿಮ್ಗೆ ಗೊತ್ತಿದೆ, ಏನ್ ಹೇಳುತ್ತೆ? ಇಟ್ ಇಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಟು ಪ್ರೊಟೆಕ್ಟ್ ಅಂಡ್ ಕನ್ಸರ್ವ್ ನ್ಯಾಚುರಲ್ ಎನ್ವೈರನ್ಮೆಂಟ್, ಫಾರೆಸ್ಟ್, ರಿವರ್ and lakes and develop compassion for all living creatures ಅಂತ ಹೇಳುತ್ತೆ. ಅಂದ್ರೆ ನಾವು ಒಂದು ಸಂವಿಧಾನದಿಂದ ನಾವು ಪ್ರತಿಯೊಬ್ಬರು ಕೂಡ ಡ್ಯೂಟಿ ಬೌಂಡ್ ಆಗಿದ್ದೀವಿ. ನಾವು ಒಂದು ಪರಿಸರಕ್ಕೆ ಪೂರಕವಾಗಿ ನಮ್ಮ ಜೀವನ ನಡೆಸೋದು, ಪರಿಸರ ರಕ್ಷಣೆ ಮಾಡೋದು, ಪರಿಸರ ಸಂರಕ್ಷಣೆ ಮಾಡೋದು, ಇದು ನಮ್ಮ ಸಂವಿಧಾನದ ಒಂದು ಮೂಲಭೂತ ಕರ್ತವ್ಯ ನಮ್ದು. ನಾವು ಡ್ಯೂಟಿ ಬೌಂಡ್ ಆಗಿದ್ದೀವಿ ಪ್ರತಿಯೊಬ್ಬರು ಕೂಡ. ಇದನ್ನ ನಾವು ಫಾಲೋ ಮಾಡಿದ್ರೆ ಸಾಕು, ನಾವು ಇಕೋ ಫ್ರೆಂಡ್ಲಿ ಸಿಟಿಸನ್ ಆಗ್ತೀವಿ. ಈಗ ಅದೇ ಸಾಹೇಬ್ರು ಹೇಳಿದಾಗೆ, ನಮ್ಮ DF ಸಾಹೇಬ್ರು ಹೇಳಿದ್ರು, ಪ್ಲಾಸ್ಟಿಕ್ ಮುಖ್ಯವಾಗಿ ನಮ್ಮ ಈಗ ಪರಿಸರಕ್ಕೆ ಈಗ ನಾವು ಈಗ ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳು, ನೀವು ಈಗ ನಾನು ಆಯ್ತಪ್ಪ ನಾನು ಪರಿಸರ ನಾಳೆಯಿಂದ ನಾನು ಇಕೋ ಫ್ರೆಂಡ್ಲಿ ಸಿಟಿಸನ್ ಆಗಿ ನಾನು ಜೀವನ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಅಂದ್ರೆ ನೀವು ನಾನು ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಲ್ಲ ಅಂತ, ಅದು ಮುಖ್ಯವಾಗಿ ಒಂದು. ಪ್ಲಾಸ್ಟಿಕ್ ಬಳಕೆ ಯಾವುದು? ವಾಟರ್ ಬಾಟಲ್ಸ್ ಆಯ್ತು, ಕ್ಯಾರಿ ಬ್ಯಾಗ್ ಆಯ್ತು, ಚೀಲ ಆಯ್ತು, ನಿಮ್ಮ ಚಾಕ್ಲೇಟ್ ವ್ಯಾಪಾರ ಆಯ್ತು, ಚಿಪ್ಸ್ ಪ್ಯಾಕೆಟ್ಗಳಾಯ್ತು, ಇವನ್ನೆಲ್ಲ ಬಳಕೆ ಕಡಿಮೆ ಮಾಡೋದ್ರಿಂದ ನೀವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು. ಎರಡನೇದು ಗಿಡಗಳನ್ನು ನೆಡೋದು ಅಥವಾ ಗಿಡಗಳನ್ನು ಪ್ರೀತಿಸೋದು ಅಥವಾ ನೆಟ್ಟ ಗಿಡ ರಕ್ಷಣೆ ಮಾಡೋದು, ಇದು ಒಂದು ಪಾಯಿಂಟ್. ಮೂರನೇದು ರಿಸೋರ್ಸ್ಗಳನ್ನ ಪ್ರಾಪರ್ ಆಗಿ ಬಳಸೋದು. ಅಂದ್ರೆ ಯಾವುದು ನಾವು ನ್ಯಾಚುರಲ್ ರಿಸೋರ್ಸ್ ಅನ್ನ ಏನೇನು ಯೂಸ್ ಮಾಡ್ತೀವಿ, ಇಲೆಕ್ಟ್ರಿಸಿಟಿಯಿಂದ ಹಿಡಿದು ಫ್ಯೂಯಲ್ ಇಂದ ಹಿಡಿದು ಪ್ರತಿಯೊಂದನ್ನು ನಾವು ನ್ಯಾಚುರಲ್ ರಿಸೋರ್ಸ್ ಇಂದ ಪಡೆದ ಅಂಶವನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀರು, ವಿದ್ಯುತ್ತು ಅಥವಾ ಫ್ಯೂಯಲ್ ಇದನ್ನ ಒಂದು ಮಿತವಾಗಿ ಬಳಸೋದ್ರಿಂದ ಅಥವಾ ಇದನ್ನ ಒಂದು ಪ್ರಾಪರ್ ಆಗಿ ಯೂಸ್ ಮಾಡೋದ್ರಿಂದ ನಾವು ನಮ್ಮ ರಿಸೋರ್ಸ್ ಅನ್ನ ಸಂರಕ್ಷಣೆ ಮಾಡಲಿಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಮತ್ತೆ ಪ್ರಾಣಿಗಳನ್ನ ಪ್ರೀತಿಸೋದು ಅಥವಾ ಪಕ್ಷಿಗಳನ್ನ. ಈಗ ನಾವು ಹೊರಗಡೆ ಈಗ ನಾವು ಮಲೆನಾಡಲ್ಲಿ ವಾಸಿಸ್ತಿರೋದ್ರಿಂದ ನಮಗೆ ಇದರ ಒಂದು ಶಾರ್ಟೇಜ್ ಇಲ್ಲ. ಪಕ್ಷಿಗಳಾಯ್ತು ಅಥವಾ ಸಣ್ಣ ಪುಟ್ಟ ಪ್ರಾಣಿಗಳು ಕಾಣೋದಾಯ್ತು ಅಥವಾ ಮರಗಳು ನಮ್ಗೆ ಬೇಕಾದ ಸಿಗತ್ತೆ. ಇವುಗಳ ಬಗ್ಗೆ ಎಲ್ಲ ಪ್ರೀತಿ ಬೆಳೆಸ್ಕೊಂಡು ಇವುಗಳ ವಿಷಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾವ್ದೊಂದು ಮರ ಕಾಣ್ತಂದ್ರೆ ಆ ಮರದ ಹೆಸರೇನು ತಿಳ್ಕೊಳ್ಬೇಕು, ಪಕ್ಷಿ ಕಾಣ್ತಂದ್ರೆ ಆ ಪಕ್ಷಿಗಳ ಹೆಸರನ್ನು ತಿಳ್ಕೊಳ್ಬಹುದು. ಈಗಿನ ಒಂದು ಟೆಕ್ನಾಲಜಿ ಅಥವಾ ಈಗಿನ ದಿನಗಳಲ್ಲಿ ಯಾವುದೇ ವಿಷಯ ತಿಳ್ಕೊಳ್ಳೋದು ದೊಡ್ಡ ಸಮಸ್ಯೆ. ಜಸ್ಟ್ ಒಂದು ಫೋಟೋ ಹೊಡೆದು ಗೂಗಲ್ ಅಲ್ಲಿ ಸರ್ಚ್ ಕೊಟ್ರೆ ಗೊತ್ತಾಗ್ಬಿಡುತ್ತೆ, ಯಾವ ಮರ ಅಂತ ಗೊತ್ತಾಗುತ್ತೆ, ಯಾವ ಪಕ್ಷಿ ಅಂತ ಗೊತ್ತಾಗುತ್ತೆ. ಚಿಟ್ಟೆಗಳಾಯ್ತು, ವಿವಿಧ ಕೀಟಗಳಾಯ್ತು, ಇವುಗಳನ್ನೆಲ್ಲ ತುಂಬಾ ಈಸಿಯಾಗಿ ತಿಳ್ಕೊಳ್ಬಹುದು ನೀವು. ಸೊ ಇವೆಲ್ಲ ತಿಳ್ಕೊಳ್ಳೋದ್ರೆ ಏನಾಗುತ್ತೆ, ನಿಮ್ಗೆ ಒಂದು ನ್ಯಾಚುರಲಿ ಒಂದು ಆಟೋಮೆಟಿಕ್ ಆಗಿ ಅಥವಾ ನ್ಯಾಚುರಲಿ ನೀವು ಒಂದು ಈ ವಿಷಯದ ಕುರಿತು ನಿಮ್ಗೆ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ. ಸೊ ಇವೆಲ್ಲ ನೀವು ಮಾಡೋದ್ರಿಂದ ನೀವು ನಿಧಾನವಾಗಿ ಒಂದು ಇಕೋ ಫ್ರೆಂಡ್ಲಿ ಸಿಟಿಸನ್ ಅಥವಾ ಪರಿಸರಕ್ಕೆ ಪೂರಕವಾಗಿ ನಿಮ್ಮ ಜೀವನ ಕ್ರಮವನ್ನು ರೂಢಿಸಿಕೊಳ್ಳಿಕ್ಕೆ ನಿಮ್ಗೆ ಒಂದು ಅವಕಾಶ ಆಗುತ್ತೆ. ಇನ್ನು ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಜೂನ್ 5ರಂದು ಅಥವಾ ಜೂನ್ ಮೊದಲನೇ ವಾರ 2ನೇ ವಾರದಲ್ಲಿ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ. 1974ರಲ್ಲಿ ಮೊದಲನೇ ಬಾರಿಗೆ ವಿಶ್ವಸಂಸ್ಥೆಯಿಂದ ಒಂದು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಲಾಯಿತು. ಅದ ನಂತರ ಪ್ರತಿ ವರ್ಷ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಎಲ್ಲರಿಗೂ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಜನರಿಗೆಲ್ಲ ಕೂಡ ಒಂದು ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಈ ದಿನಾಚರಣೆ ಆಚರಣೆ ಮಾಡ್ತಾರೆ. ಇದರ ಅಂಗವಾಗಿ ನಾವು ಇವತ್ತು ಗಿಡ ನೆಟ್ಟಿದ್ದೇವೆ. ಇವತ್ತೇನು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ, ಏನು ಇವತ್ತು ಅವರ ಒಂದು 30 ವರ್ಷ 33 ಇಯರ್ಸ್ ಅವರ ಒಂದು ಸಂಘ ಅಸ್ತಿತ್ವಕ್ಕೆ ಒಂದು 33 ವರ್ಷ ಆಯ್ತು. ಹಾಗಾಗಿ ಅವರು 30+ ಗಿಡಗಳ ನೆಟ್ಟು ಮತ್ತು ಕೆಲವು ಗಿಡಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ನೀವು ವಿದ್ಯಾರ್ಥಿಗಳು ಇವತ್ತಿನ ನಿಮ್ಮ ಇಷ್ಟು ಜನ ವಿದ್ಯಾರ್ಥಿಗಳು, 10 ಜನ ವಿದ್ಯಾರ್ಥಿಗಳಾದ್ರೂ ನೀವೊಂದು ಪರಿಸರಕ್ಕೆ ಪೂರಕವಾಗಿ ನಿಮ್ಮ ಜೀವನ ಕ್ರಮವನ್ನು, ನಿಮ್ಮ ಆಕ್ಷನ್ಸ್ ಅನ್ನು ಮಾಡೋ ಒಂದು ದೃಢ ಇಚ್ಛೆ ನೀವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿದ್ರೆ, ಈ ಕಾರ್ಯಕ್ರಮ ಆಯೋಜನೆಗೂ ಕೂಡ ನಮ್ಗೆಲ್ಲರಿಗೂ ಕೂಡ ತುಂಬಾ ಒಂದು ಈ ಕಾರ್ಯಕ್ರಮ ತುಂಬಾ ಒಂದು ನಮ್ಗೆ ಇಷ್ಟ ಆಗತ್ತಂತ ನನಗೆ ಈ ಕಾರ್ಯಕ್ರಮ ಅವಕಾಶ ಕೊಟ್ಟ ಎಲ್ಲರಿಗೂ, ಆಯೋಜಕರಿಗೂ, ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ
ಶಾರದಾ ವಿದ್ಯಾಲಯದ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅದರ ಗಿಡ ನೆಡುವ ಎಲ್ಲ ಜವಾಬ್ದಾರಿಗಳನ್ನ ಹೊತ್ತುಕೊಂಡವರು ಆರಕ್ಷಕ ಅರಣ್ಯ ಇಲಾಖೆಯವರು. ಇದೀಗ ನಮ್ಮೊಂದಿಗಿರುವಂತಹ DRFO ವಿನಯ್ ಸರ್ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ನಮ್ಮ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ರಾಯಪ್ಪನ ಮಠ ಅವರಿಂದ ಪುಷ್ಪವನ್ನ ಸ್ವೀಕರಿಸಿ ಹೋಗಬೇಕು ಎನ್ನುವುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಅರಣ್ಯ ಅಧಿಕಾರಿಗಳಾಗಿರುವ ಅಶೋಕ್ ಸರ್ ಹಾಗೆ ಸತೀಶ್ ಸರ್ ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ವಿಶ್ವ ಪರಿಸರ ದಿನಾಚರಣೆಯ ವಿಶೇಷವಾಗಿ ಪತ್ರಕರ್ತರ ಸಂಘದವರು ನಮ್ಮ ಶಾರದಾ ಕಾಲೇಜಿನಲ್ಲಿ ಗಿಡವನ್ನು ನಡುವ ಮೂಲಕ ತಮ್ಮ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿಕೊಂಡಿದ್ದಾರೆ. ಕ್ಲೆನ್ಲಿನೆಸ್ ಅಂತ ಹೇಳಿ ಅಡಿಗೆ ಬಳಸುವವರೆಲ್ಲ ಕೈಗೆ ಪ್ಲಾಸ್ಟಿಕ್ ಹಾಕೊಂಡು ಬಳಸ್ತಾರೆ. ಅದರಲ್ಲಿ ಅದೆಷ್ಟೋ ವಿಷಯಗಳು ನಮ್ಮ ದೇಹವನ್ನು ಸೇರ್ತಾ ಇದೆ. ಬಹುಶಃ ಇವತ್ತು ನಮ್ಮ RFO ಅವರಿಗೆ ಹೇಳಿದ್ರು, ಬಹಳ ವಿವರವಾಗಿ ಹೇಳಿದ್ರು, ಹೇಗೆ ಪ್ರಕೃತಿಯಿಂದ ನಾವು ಎಲ್ಲ ಸೈಂಟಿಫಿಕ್ ಆಗಿ ಇವತ್ತು ಮಾಡ್ತಾ ಇದ್ದೇವೆ, ಹೇಗೆ ನಾವು ಅದರೊಂದಿಗೆ ಬೆರೆತು ಎಲ್ಲವನ್ನು ಕಲಿತಾ ಇದ್ದೇವೆ ಅನ್ನುವಂತ ವಿಷಯವನ್ನು ಬಹಳ ವಿವರವಾಗಿ ಹೇಳಿದ್ದಾರೆ. ಬಹುಶಃ ಹಿಂದೆ ಕೂಡ ಹಾಗೆ ಇತ್ತು. ನಾವು ಇವತ್ತು ವಾಸ್ತು ಅಂತೇವೆ. ವಾಸ್ತು ಅನ್ಬೇಕಾದ್ರೆ ಹಿಂದೆ ಒಂದು ಮನೆ ಆಯ ಅಥವಾ ಫೌಂಡೇಶನ್ ಹಾಕ್ಬೇಕಾದ್ರೆ ಅದರ ಸುತ್ತಲೂ ನಾವು ಇಂತಿಷ್ಟು ವನಸ್ಪತಿ ಗಿಡಗಳನ್ನು ನಡ್ಬೇಕಂತ ಇತ್ತು. ಯಾಕಂದ್ರೆ ಅದೆಲ್ಲ ನಮ್ಮ ಆರೋಗ್ಯದ ಮೇಲೆ ಬೀರುವಂತ ಒಂದು ಪರಿಣಾಮ. ಇವತ್ತು ನಾವು ವಾಸ್ತು ಅಂದ್ರೆ ವಾಸ್ತುವಿನ ಮನೆಯ ಮುಖಗಳನ್ನು ತಿರ್ಸ್ತಾ ಇರ್ತೇವೆ ಎಲ್ಲೋ ಒಂದು ಕಡೆ. ಇನ್ನೊಂದು ಕಡೆ ನಾವು ಯಾವುದೋ ಚಿಕ್ಕ ಪುಟ್ಟ ಹರ್ಬ್ಸ್ ಗಳನ್ನು ಇನ್ನೊಂದನ್ನಷ್ಟೇ ಇಡ್ತಾ ಇದ್ದೇವೆ. ಆದ್ರೆ ಒಂದು ವಿಶೇಷವಾಗಿ ಇವತ್ತು ನಾವು ಒಂದು ಹಲಸಿನ ಗಿಡ ನಟ್ಟಿದ್ದೇವೆ. ಪ್ರತಿ ಹಲಸಿನ ಗಿಡ ಮನೆಯ ಪೂರ್ವ ಭಾಗದಲ್ಲಿ ಇರಬೇಕು, ಪಶ್ಚಿಮದಲ್ಲಿ ತೆಂಗಿನ ಗಿಡ ಇರಬೇಕು, ಉತ್ತರದಲ್ಲಿ ಮಾವಿನ ಗಿಡ ಇರಬೇಕು, ಹಾಗೆ ದಕ್ಷಿಣದಲ್ಲಿ ಅಡಿಕೆ ಗಿಡ ಇರಬೇಕು ಅನ್ನುವಂತ ನಮ್ದೊಂದು ಹಳ್ಳಿಯ ಶಾಸ್ತ್ರ ಕೂಡ ಇದೆ. ಅಂತ ಹೇಳಿದ್ರೆ ಪ್ರತಿ ಒಂದು ಗಿಡದ ಏನು ಈ ಹಲಸಿನ ಗಿಡದ ಎಲೆಯ ಮೇಲೆ ಬಿದ್ದಂತಹ ಬಿಸಿಲು ಪೂರ್ವ ದಿಕ್ಕಿನಿಂದ ನಮ್ಮ ಮನೆಯನ್ನು ಪ್ರವೇಶಿಸಿದಾಗ ಅದರಲ್ಲಿರುವಂತಹ ಪಾಸಿಟಿವ್ನೆಸ್ ನಿಂದ ನಮ್ಮ ಆರೋಗ್ಯ ಬೆಳೆಯುತ್ತೆ, ನಮಗೆ ಉತ್ತಮವಾದಂತಹ ಒಂದು ಗಾಳಿಯ ಸಿಗತ್ತೆ. ಹಾಗೆ ಪ್ರತಿ ಒಂದು ಗಿಡದಲ್ಲಿ ಕೂಡ ಒಂದು ಪಾಸಿಟಿವ್ನೆಸ್ ಇದೆ. ನಾವು ಬಹುಶಃ ಹಿಂದೆ ಹಿರಿಯರು ಹೇಳ್ತಾ ಕೇಳುದು, ಬೆಳಿಗ್ಗೆ ಬೇಗ ಎದ್ದು ಮಕ್ಕಳಾಗದವರು ಅರಳಿ ಮರವನ್ನು ಸುತ್ತಿ ಅಂತ, ಅಶ್ವತ್ಥ ಮರ 24 hours ಅದು ಆಕ್ಸಿಜನ್ ನೀಡ್ತಾನೆ ಇರುತ್ತೆ. ಇದೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಕೆಲವರು ಹೇಳ್ತಾರೆ ಬೇರೆ ಕೆಲಸ ಇಲ್ವಾ ಬೆಳಿಗ್ಗೆ ಎದ್ದು, ಅದೆಲ್ಲ ಮೂಢನಂಬಿಕೆ ಅಂತ. ಯಾವುದು ಕೂಡ ಮೂಢನಂಬಿಕೆ ಇಲ್ಲ. ಎಲ್ಲವೂ ಕೂಡ ಪ್ರತಿ ಒಂದು ಮರವೂ ಕೂಡ ನಮ್ಗೆ ಅವಶ್ಯಕತೆ. ಆದ್ರಿಂದ ನಾವು ಎಲ್ಲರೂ ಕೂಡ ಪ್ರಕೃತಿಯನ್ನು ಹಾಳು ಮಾಡಬಾರದು. ಇವತ್ತು ವಿದ್ಯಾರ್ಥಿಗಳಿಗೆ ಸರ್ ಹೇಳಿದ್ರು, ಎಷ್ಟೋ ರುದ್ರನ್ ಸರ್ ಹೇಳಿದ್ರು, ಪ್ಲಾಸ್ಟಿಕ್ ಬಿಸಾಕ್ಬಿಡಿ ಅಥವಾ ಬೇರೆಲ್ಲವನ್ನು ನಾವು ಎಷ್ಟೋ ಕೊಳಕಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಮನೆ ಕಟ್ಟಿದ್ರು ಕೂಡ ನಮ್ಮ ಮನೆಗೆ ಎಷ್ಟು ಮರ ಬೇಕೋ ಅದರ ಡಬಲ್ ಆಗಿ ನಾವು ಮರಗಳನ್ನು ನಡಬೇಕು. ಆಗ ಮಾತ್ರ ನಮ್ಮ ಪರಿಸರ ಬೆಳಿಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಈಗ ಆರೋಪ ಅಂತೂ ಬಹಳ ಚೆನ್ನಾಗಿ ಹೇಳಿದ್ರು. ಈ ಎಲ್ಲ ವಿಷಯಗಳನ್ನು ವಿದ್ಯಾರ್ಥಿಗಳಷ್ಟೇ ಅಲ್ಲ, ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಮ್ಮ ಪರಿಸರವನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಿ. ಹಿಂದೆ ನಾವು ಜೂನಿಯರ್ ಕಾಲೇಜ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಬಹಳಷ್ಟು ವಿಷಯಗಳನ್ನ ಅವತ್ತು ನಾವು ಕೇಳಿದ್ವಿ, ನಾನು ಹೇಳಿದ್ದೆ. ಭಾಷಣ ತುಂಬಾ ದೀರ್ಘ ಆಗಬಾರದು ಎನ್ನುವ ನೆಲೆಯಲ್ಲಿ ನಾವೆಲ್ಲರೂ ಹೇಳುವ ವಿಷಯಗಳನ್ನ ಹೇಳದಿ ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾವೆಲ್ಲರೂ ಪರಿಸರ ಸಮತೋಲನವನ್ನು ತಪ್ಪಿದೆ ಅಂತ ಹೇಳ್ತೀವಿ. ಮೇಡಮ್ ಹೇಳಿದ್ರು, ನಮ್ಮ ಹಿಂದಿನ ಎಲ್ಲ, ಅದು ಪುರಾಣಗಳಲ್ಲಿರ್ಬೋದು, ವೇದಗಳಲ್ಲಿರ್ಬೋದು ಅಥವಾ ಇತಿಹಾಸಗಳಲ್ಲಿರ್ಬೋದು, ಹೇಳಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ಅದು ಒಂದು ಸೈದ್ಧಾಂತಿಕವಾಗಿ ಇಲ್ಲದಿದ್ರೆ ವೈಜ್ಞಾನಿಕವಾಗಿ ಸತ್ಯ ಆಗಿರ್ತಿತ್ತು ಅಂತ ಒಂದು ವಿಷಯವನ್ನ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. 1984 ಇಸವಿ ಏಪ್ರಿಲ್ 24 ದಿ ಹಿಂದೂ ಎನ್ನುವ ಪೇಪರ್ ಒಂದು ಆರ್ಟಿಕಲ್ ಅನ್ನು ಬರೆಯುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮಿಥೇಲ್ ಐಸೋಸೈನೈಡ್ ಎನ್ನುವಂತಹ ವಿಷಕಾರಿ ಅನಿಲ ಅದು ಪ್ರಕೃತಿಗೆ ಹೊರಸೂಸಿದ ಕಾರಣದಿಂದ ಸಾವಿರಾರು ಜನ, ಲೆಕ್ಕಕ್ಕೆ ಸಿಕ್ಕಿದ್ದು 1000, ಲಕ್ಷಗಟ್ಟಲೆ ಜನ ಸತ್ತೋಗಿದ್ದಾರೆ. ಇದರ ಹಿನ್ನೆಲೆ ಬೇರೆ ಇದೆ.
ಅದನ್ನು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಪೇಪರ್ನಲ್ಲಿ ಹೇಳಿರ್ತಕ್ಕಂಥ ಒಂದು ವಿಷಯ ಏನು ಅಂತಂದ್ರೆ, ಒಂದು ನಗರ ಭಾಗದ ಒಂದು ಮನೆಯಲ್ಲಿ ಗಂಡ, ಹೆಂಡತಿ ಮತ್ತು ಮಗು ಇರುವಂತಹ ಒಂದು ಕುಟುಂಬ ಯಾವುದೇ ವಿಷಪೂರಿತ ಅನಿಲದ ದೋಷವಿಲ್ಲದೆ ಬದುಕಿತ್ತು. ಈಗ ನಾನು ಹೇಳುವ ವಿಷಯ, ಈ ಮಿಥೇಲ್ ಐಸೋಸೈನೈಡ್ ಅಂತಹ ವಿಷಕಾರಿ ಅನಿಲ ಬಿಡುಗಡೆಯಾದ್ರು ಸಾಯದವರು ಹೇಗೆ ಉಳಿದ್ರು? ನಮ್ಮ ವೇದ ಕಾಲದಲ್ಲಿ ಅಗ್ನಿಹೋತ್ರ ಎನ್ನುವಂತಹ ಒಂದು ಯಾಗ ಪದ್ಧತಿಯನ್ನು ಮಾಡ್ತಾ ಇದ್ರು. ತುಂಬಾ ಸಿಂಪಲ್. ಒಂದು ಹಿತ್ತಾಳೆಯ ಪಾತ್ರ, ಅದರ ಮೇಲೆ ಒಣಗಿದಂತಹ ಈ ಕೌಡಂಗ್ ಅದರ ಮುಚ್ಚಿ ಈ ಅಗ್ನಿಹೋತ್ರವನ್ನ ಮಾಡಿದ್ರು. ಇದು ಅಂಧವಿಶ್ವಾಸ ಎಲ್ಲ ಹೇಳಿ ಆಯ್ತು. ಈಗ ಗೊತ್ತಾಗ್ತಾ ಇದೆ ಅದು ವೈಜ್ಞಾನಿಕವಾಗಿ ಸತ್ಯ. ಎರಡನೇ ವಿಷಯ, ಪ್ಲಾಸ್ಟಿಕ್ ನಷ್ಟು ಅತಿ ರೂಪಾತ್ ಶ್ಲೋಕ ಹೇಳುತ್ತೆ, ಅತಿ ಸರ್ವತ್ರ ಕೈಯ ಗ್ಲೌಸ್ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಅನ್ನು ಅಳಿಸೋದು ಕಷ್ಟ. ಆದ್ರೆ ಇತ್ತೀಚೆಗೆ ಜಾಲತಾಣದಲ್ಲಿ ಆ ಪರಿಸ್ಥಿತಿ ಬರಲಿ, ಅನಿಲಕ್ಕೆ ಪ್ಲಾಸ್ಟಿಕ್ ಬೇಗ ಒಂದು ಮುಕ್ತಿ ಸಿಗಲಿ. ಸರಳವಾದ ತಂತ್ರ, ಗಿಡ ನೆಡುವ ತಂತ್ರ ಪತ್ರಕರ್ತರ ಸಂಘದ ಕಾರ್ಯಕ್ರಮ ಮಾತ್ರ ಆಗಿರದೆ, ಒಂದು ಸಂಸ್ಕೃತದ ಶ್ಲೋಕ ಹೇಳುತ್ತೆ, ವಸುಧಾ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ. ಕೆಲವರು ಹೇಳ್ತಾರೆ ಮಳೆಗಾಲ, ಕೆಲವರು ಹೇಳ್ತಾರೆ ಹೊರಗೆ ಬಿಸಿಲು ನೋಡಿ ಇದು ಬೇಸಿಗೆ ಅಂತ ಹೇಳಿ. ಈ ಕಾಲ ಬದಲಾವಣೆಗೆ ಯಾರು ಹೊಣೆ ಅಂತ ಕೇಳಿದ್ರೆ ದೊಡ್ಡವರು ಹೊಣೆ. ದೊಡ್ಡವರು ಹೇಳ್ತಾರೆ ನಾವು ಹೊಣೆ ಅಲ್ಲ ಅಂತೇಳಿ. ಹಾಗಿದ್ರೆ ಯಾರು ಹೊಣೆ? ಎಲ್ಲರೂ ಹೊಣೆಗಾರರಾಗ್ತಾರೆ. ಮಕ್ಕಳು ಹೊಣೆಗಾರರಾಗ್ತಾರೆ, ದೊಡ್ಡವರು ಹೊಣೆಗಾರರಾಗ್ತಾರೆ. ಯಾಕೆ ಹೇಳಿದ್ರೆ ದೊಡ್ಡವರು ಮಾಡಿದ ತಪ್ಪಿಗೆ ಸಣ್ಣವರು ಕೂಡ ಶಿಕ್ಷೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಹೇಗೆ ಬಂತು ಕೇಳಿದ್ರೆ, ಹಿಂದೆಲ್ಲ AC ಮತ್ತೆ ರೆಫ್ರಿಜರೇಷನ್ ಬಳಸ್ತಾ ಇದ್ರು. ಆ ರೆಫ್ರಿಜರೇಷನ್ ಬಳಸೋದ್ರಿಂದಾಗಿ ಓಝೋನ್ ಪದರಕ್ಕೆ ಹಾನಿ ಆಗ್ತಾ ಇತ್ತು. ಆಮೇಲೆ ತಂತ್ರಜ್ಞಾನದ ಮೂಲಕ ಅದನ್ನ ಬದಲಾವಣೆ ಮಾಡಿದರು ರೆಫ್ರಿಜರೇಷನ್ ಅಲ್ಲಿ. ಆ ಮೂಲಕ ಓಝೋನ್ ಪದರ ಏನು ಅದರಲ್ಲಿ ಹಾನಿ ಆಗಿತ್ತು ಅದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಈಗ. ಬಟ್ ಸತ್ಯ ಏನು ಅಂತ ಗೊತ್ತಿಲ್ಲ. ಹೀಗಾಗಿ ದೊಡ್ಡ ರಾಷ್ಟ್ರಗಳು ಅಥವಾ ಶ್ರೀಮಂತ ರಾಷ್ಟ್ರಗಳು ಮಾಡಿದಂತಹ ಏನು ಹಾನಿಗಳು ಅಥವಾ ಪರಿಸರ ನಾಶ, ಅದು ಕೂಡ ಬಡ ರಾಷ್ಟ್ರಗಳು, ಅದರಲ್ಲೂ ಕೂಡ ಭಾರತದಂತ ರಾಷ್ಟ್ರಗಳ ಮೇಲೂ ಕೂಡ ಹೆಚ್ಚಿನ ಪರಿಣಾಮವನ್ನ ಬೀರಿದೆ. ಅದಕ್ಕೆ ಹೇಳೋದು, ದೊಡ್ಡವರು ಮಾಡಿದ ತಪ್ಪನ್ನು ಸಣ್ಣವರು ಕೂಡ ಅಥವಾ ಬಡವರು ಕೂಡ ಅನುಭವಿಸ್ತಾರೆ ಅಂತ. ಈಗ ನಾವು ಇವತ್ತು 33 ಗಿಡಗಳನ್ನ ನೆಟ್ಟಿದ್ದೇವೆ. ಈ 33 ಗಿಡಗಳು ಕೂಡ ಬರುವ ವರ್ಷವೂ ಕೂಡ ನಳನಳಿಸ್ತಾ ಇರಬೇಕು, ಹಸಿರಾಗಿರಬೇಕು. ಈ ನಿಟ್ಟಿನಲ್ಲಿ 33 ಮಕ್ಕಳು ಈ ಗಿಡದ ದತ್ತು ವಹಿಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಈ ದತ್ತು ವಹಿಸ್ಕೊಳ್ಳಿಕ್ಕೆ ಏನು ಖರ್ಚಿರೋದಿಲ್ಲ. ನೀವು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಆ ಗಿಡ ಹೇಗಿದೆ ಅಂತ ನೋಡಿ ಬಂದ್ರೆ ಸಾಕು. ಅದಕ್ಕೆ ಬೇಸಿಗೆಯಲ್ಲಿ ಒಂದಷ್ಟು ನೀರು ಹೊಯ್ದರೂ ಸಾಕು. ಈ ನಿಟ್ಟಿನಲ್ಲಿ ಪ್ರಾಂಶುಪಾಲರು ಅಥವಾ ಈ ಕಾಲೇಜಿನ ಸಂಚಾಲಕರು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರೆ ಆ ಗಿಡ ಹೆಚ್ಚು ಪರಿಣಾಮಕಾರಿಯಾಗಿ ಬೆಳವಣಿಗೆ ಹೊಂದಬಹುದು. ಮುಂದಿನ ಪರಿಸರ ದಿನಾಚರಣೆಗೆ ಅದು ಜೀವಂತವಾಗಿ ಇರಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಕೆಲವು ಅಂಕಿಅಂಶಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು. ಭೂಮಿಯಲ್ಲಿ ಕಳೆದ 75 ವರ್ಷಗಳಲ್ಲಿ ನಾವು 900ರಿಂದ 1,000 ಕೋಟಿ ಟನ್ನಿನಷ್ಟು ಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಮಾಡಿದ್ದೇವೆ. ಆದ್ರೆ ಅದರಲ್ಲಿ 10% ಮಾತ್ರ ಬಳಕೆ ಮಾಡಿರುವಂತಹದ್ದು, ಮರುಬಳಕೆ ಮಾಡಿರುವಂತಹದ್ದು. ಉಳಿದ 800 ಕೋಟಿ ಅದನ್ನು ಭೂಮಿಯಲ್ಲಿ ತ್ಯಾಜ್ಯವಾಗಿ ಸೇರಿಸಿದ್ದೇವೆ. ಪ್ರತಿ ವರ್ಷ 2,000 ಕೋಟಿ ಟನ್ ಘನ ತ್ಯಾಜ್ಯವನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ. ಇದು 2050ಕ್ಕೆ ಆಗುವಾಗ 3,800 ಕೋಟಿ ಟನ್ ಆಗಲಿದೆ ಅಂತ ಹೇಳಿ ವಿಶ್ವ ಸಂಸ್ಥೆಯ ಒಂದು ವರದಿ ಹೇಳ್ತಾ ಇದೆ. ನಾವು 3 ಲೋಕವನ್ನು ಕೂಡ ಮಾಲಿನ್ಯ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿ ಕೇಳಿದ್ರೆ, ಬಾಹ್ಯಾಕಾಶದಲ್ಲಿ 15,000 ಟನ್ ತ್ಯಾಜ್ಯ ಇದೆ. ನಾವು ಉಪಗ್ರಹ ಬಿಡ್ತೇವೆ, ಅದರ ತ್ಯಾಜ್ಯಗಳು ಅಲ್ಲಿ ಬಾಹ್ಯಾಕಾಶದಲ್ಲಿ ಸುತ್ತುತ್ತಾ ಇರ್ತದೆ.
ಅದು ಉಪಗ್ರಹಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಅಡ್ಡಿ ಹಾಕಬಹುದು ಅಂತ ಒಂದು ಆತಂಕ ಇದೆ. ಇನ್ನು ಕಡಲಿನಲ್ಲಿ 20 ಕೋಟಿ ಟನ್ ಪ್ಲಾಸ್ಟಿಕ್ ಅನ್ನ ನಾವು ಈಗಾಗಲೇ ಸುರಿದಿದ್ದೇವೆ. ಪ್ರತಿ ವರ್ಷ 1.1 ಕೋಟಿ ಟನ್ ಪ್ಲಾಸ್ಟಿಕ್ ಅನ್ನ ನಾವು ಸಮುದ್ರಕ್ಕೆ ಸೇರಿಸ್ತಾ ಇದ್ದೇವೆ. ಇನ್ನು ಜಗತ್ತಿನಲ್ಲಿ ಪ್ರತಿ ವರ್ಷ 1 ಕೋಟಿ ಹೆಕ್ಟೇರ್ ಅರಣ್ಯವನ್ನ ನಾವು ನಾಶ ಮಾಡ್ತಾ ಇದ್ದೇವೆ. ಭೂಮಿಗೆ ಪ್ಲಾಸ್ಟಿಕ್ ಮಾಲಿನ್ಯ, ಅರಣ್ಯ ನಾಶ ಮತ್ತೆ ತ್ಯಾಜ್ಯ ನಿರ್ವಹಣೆ, ಅದರಲ್ಲಿ ನಾವು ಸೋಲು, ಆಮೇಲೆ ಹವಾಮಾನ ಬದಲಾವಣೆ, ಆಮೇಲೆ ಜಾಗತಿಕ ತಾಪಮಾನ ಏರಿಕೆಯ ಒಂದು ಬಹುದೊಡ್ಡ ಸವಾಲು ಈ ಭೂಮಿಗಿದೆ. ಆಮೇಲೆ ಮುಂದಿನ ಪೀಳಿಗೆಯೂ ಕೂಡ ಈ ಸಂಕಷ್ಟವನ್ನ ಎದುರಿಸಲಿದೆ. ಈಗ ಅತಿ ಹೆಚ್ಚು ಆಮ್ಲಜನಕವನ್ನ ಉತ್ಪಾದನೆ ಮಾಡುವಂತಹ ಗಿಡಗಳನ್ನ ನಾವು ನೆಟ್ರೆ ಅದು ಹೆಚ್ಚು ಪರಿಸರಕ್ಕೆ ಇಂದಿನ ದಿನಗಳಲ್ಲಿ ಪ್ರಯೋಜನಕಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅತಿ ಹೆಚ್ಚು ಆಮ್ಲಜನಕವನ್ನ ಉತ್ಪಾದನೆ ಮಾಡುವಂತಹ ಗಿಡಗಳು ಅಂತ ಹೇಳಿದ್ರೆ ಒಂದು ಅಶ್ವತ್ಥ ಮರ, ಆಲದ ಮರ, ಬೇವು, ಹೊಂಗೆ. ಇದು ಹೆಚ್ಚು ಪರಿಸರದಲ್ಲಿದ್ರೆ ನಮಗೆ ಆಮ್ಲಜನಕ ಹೆಚ್ಚು ಉತ್ಪಾದನೆ ಆಗ್ತದೆ. ಸಸ್ಯಗಳಲ್ಲಿ ತುಳಸಿ, ಅಲೋವೆರಾ ಮತ್ತು ಮನಿ ಪ್ಲಾಂಟ್ ಇವು ಹೆಚ್ಚಿನ ಆಮ್ಲಜನಕವನ್ನ ನೀಡ್ತಾ ಇವೆ. ಒಂದು ಮರ ವರ್ಷಕ್ಕೆ 200 ರಿಂದ 300 ಕೆಜಿ ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡಿದರೆ ಅದು 2 ಮನುಷ್ಯರಿಗೆ ಆಗುವಷ್ಟು ಆಮ್ಲಜನಕ ಸೇವಿಸುವಷ್ಟು ಅದು ಉತ್ಪಾದನೆಯನ್ನ ಮಾಡ್ತದೆ. ಇನ್ನು ಸೂಕ್ಷ್ಮ ಮತ್ತೆ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಆಹಾರ, ಗಾಳಿ, ನೀರಿನ ಮೂಲಕ ಪ್ರಾಣಿ ಮತ್ತೆ ಮನುಷ್ಯನ ದೇಹವನ್ನ ಸೇರ್ತಾ ಇದೆ. ಮುಂದೊಂದು ದಿನ ಭೂಮಿ ಆಗಿದ್ರೆ ಅಜ್ಜ ಮುತ್ತಜ್ಜನ ಕಾಲದ ಪ್ಲಾಸ್ಟಿಕ್ಗಳು, ಕೊಡಪಾನಗಳು ಅಥವಾ ಕುರ್ಚಿಗಳು ಅಥವಾ ಇತ್ತೀಚಿನ ನೀವೆಲ್ಲ ಮಕ್ಕಳು ಸೇವಿಸುವಂತ ಕುರುಕುರೆ ಪ್ಯಾಕೆಟ್ಗಳು ಅವು ಕೂಡ ಸಿಗ್ಬಹುದು. ಅದು ಕುರುಹುಗಳಾಗಿ ಸಿಗಬಹುದು. ಹೀಗಾಗಿ ಭವಿಷ್ಯ ಮತ್ತೆ ಮುಂದಿನ ಪೀಳಿಗೆಯ ಉಳಿವಿಗಾಗಿ ಒಂದು ಅಪ್ಪ ಅಮ್ಮನ ಹೆಸರಲ್ಲಿ ಅಥವಾ ಅಣ್ಣ ತಂಗಿ ಹೆಸರಲ್ಲಿ ಅಥವಾ ಅಕ್ಕ ತಮ್ಮನ ಹೆಸರಲ್ಲಿ ಅಥವಾ ಗಂಡ ಹೆಂಡತಿ ಮಕ್ಕಳ ಹೆಸರಲ್ಲಿ ಒಂದೊಂದು ಗಿಡ ನೆಟ್ರೆ, ಅದನ್ನು ಪೋಷಿಸಿದ್ರೆ ಅದು ಮುಂದಿನ ಆರೋಗ್ಯವಂತರಾಗಿ ಇರುವಂತಹ ಒಂದು ವಾತಾವರಣವನ್ನ ನಿರ್ಮಿಸಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನೀರು, ಗಾಳಿ ಜೊತೆಗೆ ನಮ್ಮ ಮನದ ಮಾಲಿನ್ಯವೂ ಕೂಡ ನಿವಾರಣೆ ಆಗಲಿ. ಪ್ಲಾಸ್ಟಿಕ್ ಅಥವಾ ಇನ್ನೇನೇ ಉತ್ಪನ್ನಗಳಿದ್ರೂ ಕೂಡ ಅದನ್ನ ಬಳಕೆ, ಮರುಬಳಕೆ ಹಾಗೆ ಸೂಕ್ತ ವಿಲೇವಾರಿ ಅಥವಾ ನಿರ್ವಹಣೆ ಮೂಲಕ ಪ್ರಕೃತಿ ಜೊತೆಗೆ ನಾವು ಹೊಂದಾಣಿಕೆಯಿಂದ ಬಾಳ್ಬೇಕು. ಹೇಗೆ ಪ್ರಾಣಿ ಪಕ್ಷಿಗಳು ಕೂಡ ಪರಿಸರ ಜೊತೆಗೆ ನಮ್ಮ ತರ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ಅಥವಾ ಇನ್ನಿತರ ಯಾವುದೇ ಪರಿಸರಕ್ಕೆ ಹಾನಿಕಾರಕವಾದಂತಹ ಉತ್ಪನ್ನಗಳನ್ನು ಯೂಸ್ ಮಾಡದೆ ಪ್ರಕೃತಿಯೊಂದಿಗೆ ಸಹಬಾಳ್ವೆಯನ್ನು ನಡೆಸ್ತಾವೋ, ಹಾಗೆ ನಾವು ಕೂಡ ಪರಿಸರ ಸ್ನೇಹಿಯಾಗಿ ಬದುಕು ನಡೆಸಿದರೆ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ಹಾಗೂ ಈಗಿನ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಕೂಡ ಇದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಹಾಗೂ ವಿದ್ಯಾರ್ಥಿಗಳೇ, ಕಾಲೇಜಿನ ಉಪನ್ಯಾಸಕ ಮಿತ್ರರೇ, ಎಲ್ಲ ವಿಚಾರಗಳನ್ನ ನಮ್ಮ ಗಣ್ಯ ಅತಿಥಿಗಳು ಹೇಳಿದ್ದಾರೆ. ಅದನ್ನು ಪುನಃ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ನಮ್ಮ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದಂತೆ ನಮಗೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ವಿಚಾರವನ್ನ ತಂದಾಗ ನಾನು ಮೊದಲಿಗೆ ನಮಗೆ ನೆನಪಾದ್ದೆ ನಮ್ಮ ಬಾಂಡೆ ಸರ್ ಅವರು. ಸರ್, ನಿಮ್ಮಲ್ಲಿ ಮಾಡುದಾ ಅಂತ ಕೇಳಿದಾಗ ನಾನು ತುಂಬಾ ಸಹಕಾರವನ್ನು ಕೊಡ್ತೇನೆ, ನೀವು ಯಾವುದು ತಲೆಬಿಸಿ ಮಾಡ್ಕೋಬೇಡ ಮಾರ, ಕಾರ್ಯಕ್ರಮವನ್ನು ಚಂದ ಮಾಡಿ ಕೊಡೋ ಜವಾಬ್ದಾರಿ ನನ್ನ ಅಂತ ಹೇಳಿ ನನಗೆ ಹುರಿದುಂಬಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನ ಈ ಕಾಲೇಜಿನಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸದಾ ಪ್ರೋತ್ಸಾಹಕರಾಗಿ ಬಾಂಡೆ ಸರ್ ಅವರು ನಮ್ಮ ಜೊತೆಗೆ ನಿಲ್ತಾರೆ. ಹಾಗೆ ಇನ್ನು ಅರಣ್ಯ ಇಲಾಖೆ ಬಗ್ಗೆ ಹೇಳುದಾದ್ರೆ ನಾವಂತ ಮಾಡಿದ್ದಂಥದ್ದು ಇಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಒಂದು 3 ದಿನದಿಂದ ಅವರೇ ಹೊಂಡ ತೆಗೆದು ಗಿಡದ ವ್ಯವಸ್ಥೆಗಳಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿಯನ್ನ ಅವರೇ ತಗೊಂಡುದ್ರಿಂದಾಗಿ ನಮ್ಗೆ ಒಂದು ಒಳ್ಳೆಯ ಮತ್ತೆ ಪುನಃ ಅರಣ್ಯ ಇಲಾಖೆಗೂ ಸಹ ಈ ಬಗ್ಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಒಂದು ನಿಮ್ಮಿಂದ ಒಂದು ನಾನು ಆಡಳಿತ ಮಂಡಳಿಯಿಂದ ಒಂದು ಸಹಕಾರ ಬಯಸ್ತೇನೆ. ಇದು
ಕೇವಲ ಗಿಡ ನೆಟ್ಟಿದ್ರೆ ಮಾತ್ರ ಸಾಲ ಅಂತ ನಮ್ಗೆ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. ಆ ಗಿಡವನ್ನ ವರ್ಷಕ್ಕೆ ನಾವು ಅದರ ಪಾಲನೆ ಪೋಷಣೆಯನ್ನ ವಿವರವನ್ನ ನಾವು ರಾಜ್ಯ ಮತ್ತು ಜಿಲ್ಲಾ ಸಂಘಕ್ಕೆ ಕೊಡ್ಬೇಕು. ನಾವು ಸಾಧ್ಯ ಆದಷ್ಟು ಬರ್ತೇವೆ. ನೀವು ಕೂಡ ಒಂದು ಶಾರದಾ ಕಾಲೇಜಿಗೂ ಒಂದು ರಾಜ್ಯ ಮಟ್ಟದ ಒಂದು ಹೆಸರು ಬರ್ತದೆ, ನಮಗೂ ಸಹ ಕುಂದಾಪುರ ಸಂಘಕ್ಕೂ ಒಂದು ಹೆಸರು ಬರ್ತದೆ. ಆದಷ್ಟು ನಾವು ನೆಟ್ಟ ಗಿಡಗಳನ್ನ ಪಾಲನೆಯನ್ನ ನೀವು ಚೆನ್ನ ರೀತಿಯಲ್ಲಿ ಮಾಡಿ ಕೊಡಿ ಅಂತ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇದೀಗ ನಿರೂಪಣೆಯನ್ನ ಮಾಡಿರ್ತಕ್ಕಂತಹ ಖ್ಯಾತ ನಿರೂಪಕರು ಮತ್ತು ಈ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂತಹ ಶ್ರೀಯುತ ಅಕ್ಷಯ್ ಹೆಗಡೆ ಮಳ್ಳಳ್ಳಿಯವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೇನೆ. ಹಾಗೆ ಈ ಕಾರ್ಯಕ್ರಮ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂರ್ಣ ವಿಡಿಯೋ ಚಿತ್ರೀಕರಣವನ್ನು ಮಾಡಿರ್ತಕ್ಕಂತಹ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ರಾಜೇಶ್ ಟಿಟಿ ಅವರನ್ನು ಕೂಡ ನಾನು ವೇದಿಕೆಗೆ ಕುಂದಾಪುರ ತಾಲೂಕಾಧಿಸಿ ನಮ್ಮಿಂದ ನಿರ್ಗಮಿಸಿರ್ತಕ್ಕಂತಹ ಕುಂದಾಪುರದ ಉಪ ಸಂರಕ್ಷಣಾ ಅಧಿಕಾರಿ ಶ್ರೀಯುತ ರುದ್ರನ್ ಪಿ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲೂ ಅವರಿಗೆ ಧನ್ಯವಾದವನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಶಾರದಾ ಕಾಲೇಜು ಬಸರೂರಿನ ಆಡಳಿತ ಮಂಡಳಿಯ ಸಂಚಾಲಕರಾಗಿರ್ತಕ್ಕಂತಹ ಶ್ರೀಮತಿ ಅನುಪಮಾ ಎಸ್ ಶೆಟ್ಟಿ ಅವರನ್ನು ಕೂಡ ನಾನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಮಾಡಲು ನಮಗೆ ತುಂಬ ಹೃದಯದ ಸಹಕಾರವನ್ನು ನೀಡಿರ್ತಕ್ಕಂತಹ ನಮ್ಮ ಪತ್ರಕರ್ತರ ಸಂಘದ ಏಳಿಗೆಗೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಪಾಂಡೆ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆ ಅರಣ್ಯ ಇಲಾಖೆಯ ಆರ್ಎಫ್ ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ನಾಯ್ಕ್ ಸರ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ರಾಘವೇಂದ್ರ ನಾಯ್ಕ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಮಾತು ಬೇಳಿ ಮೌನ ಬಂಗಾರ ಯಾವಾಗಲೂ ಅವರು ತಮ್ಮ ನಡೆ ಮೂಲಕವಾಗಿ ಗುರುತಿಸಿಕೊಂಡವರು ಶ್ರೀಯುತ ಸುಜಿ ಕುರೆ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ದಯಾನಂದ್ ಸರ್ ಅವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತೇನೆ. ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶ್ರೀಯುತ ಗಣೇಶ್ ಬಿಜಾಡಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಟಿ ಲೋಕೇಶ್ ಆಚಾರ್ಯ ಅವರಿಗೂ ಕೂಡ ನಾನು ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸಹಕಾರವನ್ನಿತ್ತಂತ ನಮ್ಮ ಅರಣ್ಯ ಇಲಾಖೆಯ ಸರ್ವ ಸಿಬ್ಬಂದಿಗಳಿಗೂ ಮತ್ತು ಶ್ರೀ ಶಾರದಾ ಕಾಲೇಜು ಬಸರೂರಿನ ಎಲ್ಲ ಉಪನ್ಯಾಸಕ ಮತ್ತು ಉಪನ್ಯಾಸಕೇತರ ವೃಂದದವರಿಗೂ ಮತ್ತು ನಮ್ಮ ಸಂಘದ ಸರ್ವ